ಸೂಪರ್. ಮೇಡಮ್ ಅವ್ರದ್ದು ಉಪೇಂದ್ರ ಮೇಡಮ್ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ನಿಮಗೆ ಇಷ್ಟ ಸಿನಿಮಾದಲ್ಲಿ? ನೆಕ್ಸ್ಟ್ ಪಾರ್ಟ್ ಬರುತ್ತೇನೋ ನೋಡಿ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ಮೇಡಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ಸರ್, ಅವ್ರಿಗೇನು ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾರಿ, ಸ್ಟೋರಿ ಹೇಗಿದೆ? ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಕಂಟೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಪ್ರಿಯಾಂಕಾ ಮೇಡಮ್ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು. ಪ್ರಿಯಾಂಕಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅವರು. ತುಂಬ ಚೆನ್ನಾಗಿದೆ. ಅವ್ರದ್ದು ಆ್ಯಕ್ಷನ್ನು, ಫೈಟಿಂಗ್ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗಿದೆ. ಇನ್ನೊಂದ್ಸತಿ ಮೂವಿ ನೋಡಿ ಅಂತ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಪ್ರಿಯಾಂಕಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮತ್ತು ಫೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಸ್ಪೆನ್ಸು ಥ್ರಿಲ್ಲರ್ ಚೆನ್ನಾಗಿದೆ. ಆಗಲ್ಲ ಅಂತ ನಾವು ಅಂತಿರ್ತೀವಲ್ಲ ಕೆಲಸದಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನೋಡೋ ಅಂಥ ಫಿಲಮ್ಮು. ನಾವೇ ನೋಡ್ತಾ ಇದ್ರೆ ಎಷ್ಟೊಂದು ರೋಮಾಂಚಕವಾಗಿದೆ ಅನಿಸುತ್ತೆ. ಇದಾಗುತ್ತೆ, ಸಾಧ್ಯವಾಗುತ್ತಾ ಅಂತ ಅನ್ಸೋದೇ ಇಲ್ಲ. ರಿಯಲಿ ಅನಿಸುತ್ತಪ್ಪ. ಅಷ್ಟು ಹೇಳಿ ನಾನು ಖುಷಿಪಟ್ಟೆ. ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಮನಸ್ಸು ಮಾಡಿದರೆ ಲೇಡೀಸ್ ಏನೇಂದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪಿಕ್ಚರ್ ನೋಡಿದರೆ ನಮಗೂ ಅನಿಸುತ್ತೆ, ಈ ವಯಸ್ಸಲ್ಲೂ ಮಾಡ್ಬೋದನೋ ಅಂತ ಒಂದು ತಿಳ್ಕೊಳ್ಳೋದು ಮಾರಲ್ಲೂ ಇದೆ. ಖುಷಿ ಆಯಿತು. ಯಾರು ನೋಡಬೇಕು ಸಿನಿಮಾ? ಇಡೀ ಫ್ಯಾಮಿಲಿ ನೋಡಿದರೂ ಖುಷಿ ಆಗುತ್ತೆ. ಯಾರಿಗೂ ಏನು ಬೇಜಾರು ಅನಿಸಲ್ಲ ಅಷ್ಟೇ. ಸ್ಕ್ರೀನಲ್ಲಿ ಬರಬೇಕಂದ್ರೆ ಎಷ್ಟು ಕಷ್ಟಪಡೋ ನಮಗೆ ಗೊತ್ತು. ಇವಾಗ ಅದೇ ಮೊದಲು ನಮ್ಮ ಅಪ್ಪ ಅವರಿಲ್ಲ, ಅವರು ಜಸ್ಟ್ ರೀಸೆಂಟಾಗಿ ಕಳಿಸಿದ್ರು. ಎಲ್ಲ ಕಷ್ಟಪಟ್ಟು ಏನೋ ಮಾಡಿ ಹಾಸ್ಪಿಟ್ಲು ಮುಂಚೆನೋ ಅದಕ್ಕೆಲ್ಲ ಅರೇಂಜ್ ಮಾಡಿ ಅವ್ರು ಹೋಗಿರೋದು. ಎಲ್ಲ ಇದನ್ನು ನೋಡ್ತಾ ಇರ್ತಾರೆ ಅವರು, ಖುಷಿ ಆಗುತ್ತೆ ಅವ್ರಿಗೂ. ಬಟ್ ಏನಂದರೆ ನಮ್ಗೆ ಇಲ್ಲಿ ನೋಡಿ ಅದನ್ನು ಖುಷಿ ಆಗುತ್ತೆ. ಅವರು ಸಿನಿಮಾದಲ್ಲಿದ್ದಾರೆ, ಇಲ್ಲಿ ನೋಡಿದಾಗ ಅದು ಒಂದು ಖುಷಿ ಆಗುತ್ತೆ, ನೋಡ್ದಂಗಾಗುತ್ತೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀವಿ ನಾವು, ಯಾಕಂದರೆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಓಡುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಅವ್ರಿಗೂ ದಿಸ್ ವಿಲ್ ಬಿ ಎ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಗ್ಗೆ ಸಪೋರ್ಟ್ ಇರಲಿ, ನಮ್ಮ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ ನಾನು. ನೋಡ್ಬಿಟ್ಟು ಒಂದು ಹಿಟ್ ಮಾಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡೋಣ ನಾನು. ಥ್ಯಾಂಕ್ ಯು. ಇವಾಗ ತಾನೇ ಎಲ್ಲ ಸಿನಿಮಾ ನೋಡಿದ್ದೀರಾ? ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಈಗ ಇವಾಗ ತಾನೇ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರು, ಕೊಪ್ಪಳ ಮತ್ತು ಬಾಲ್ಕಡೆಲ್ಲ ಸ್ವಲ್ಪ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ನಮಗೆ ಮಂತ್ರಿ ಮೇಲೆ ಕೂಡ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಹೊಸಬನಿಗೆ ಪ್ರಿಯಾಂಕ ಕೂಡ ಸಪೋರ್ಟ್ ಮಾಡಿ ಇಷ್ಟು ಅಂದರೆ ತುಂಬ ಜನ ಸಿನಿಮಾಗೆ ಬರಲ್ಲ ಅಂತೀರ, ಅದನ್ನು ಸುಳ್ಳು ಮಾಡಿದರೆ ಕಾಣ ಜನತೆ. ಯಾವಾಗಲೂ ನಾನು ಬದುಕಿರೋರ್ಗೂ ಅಷ್ಟೇ, ಸಿನಿಮಾ ಇಂಡಸ್ಟ್ರಿವರೆಗೂ ನಿಮ್ಮ ಋಣಿಯಾಗಿರ್ತೀನಿ. ಯಾಕೆಂದರೆ ಒಬ್ಬ ಸೆಟ್ ಬಾಯ್ನೇ ಇವತ್ತು ಪ್ರಿಯಾಂಕ ಮೇಡಮ್ ಈ ರೇಂಜ್ಗೆ ಇವತ್ತು ಇಲ್ಲಿ ಬರೋಕ್ಕೆ ಕಾರಣ ಏನಂದರೆ ಅವರು ಮತ್ತು ಇವರು ಪ್ರೊಡ್ಯೂಸರ್ಗಳು ಮತ್ತು ಪ್ರಿಯಾಂಕ ಮೇಡಮ್ 50 ಸಿನಿಮಾ ಚಾನ್ಸ್ ಕೊಡೋದೇ ನನಗೆ ಖುಷಿ ಆಗ್ತಿದೆ. ಅಂದರೆ ಖುಷಿ ಹೇಳೋಕ್ಕಾಗ್ತಿಲ್ಲ. ಬಟ್ ನೀವೆಲ್ಲ ಸಪೋರ್ಟ್ ಮಾಡೋದು ಸಿನಿಮಾ ನೋಡ್ಕತ್ತೆ. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಒಂದು ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಟ್ಯಾಗ್ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಖಂಡಿತವಾಗ್ಲೂ ನಾನು ಪ್ರಸನ್ನ ಅವ್ರಿಗೆ ತುಂಬ ನೆನೆಸ್ಕೊತಾ ಇದ್ದೀನಿ. ಇವತ್ತು ಅವ್ರ ಕನಸು ಶರಣ್ ನಮ್ಮ ಜೊತೆಲಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅವರು ಸ್ಪಿರಿಟಲ್ಲಿ ನಮ್ಮ ಜೊತೆಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಇಮೋಷನಲ್ ಆಗ್ತಾಯಿದ್ದೀನಿ ಇವತ್ತು. ಇದು ನಮ್ಮೆಲ್ಲರದ್ದು ಕನಸು. ನನ್ನ 50th ಸಿನಿಮಾ. ಬಟ್ ಒಂದು ತಂಡ ಇಲ್ಲದೆ ಖಂಡಿತ ಅದು ಸಾಧ್ಯನೇ ಆಗ್ತಾಯಿಲ್ಲ. 50 ಮೂವೀಸ್ ಟೀಮ್ಸ್ ಇಲ್ಲದೆ ಸಾಧ್ಯನೇ ಆಗ್ತಾಯಿರಲಿಲ್ಲ. ಇದು ಒಂದು ದೊಡ್ಡ ಟೀಮ್ ಎಫರ್ಟು. ನಮ್ಮ ಸ್ಟಾರ್ಸು, ಆ್ಯಕ್ಟರ್ಸು, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಂದನೇ ನಾನು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ. ನನ್ನ 50ನೇ ಚಿತ್ರ ರಿಲೀಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತನೇ ಸಿನಿಮಾ ನೋಡಿದಿರ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಹಿಂಗೆ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಮೂವಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಇವಾಗ ಇದಾದಮೇಲೆ ನಾವು ಬೇರೆ ಥಿಯೇಟ್ರಿಗೆ, ಮಾಲ್ಗೆ ಹೋಗ್ತೀವಿ, ವಿಸಿಟ್ ಮಾಡ್ತಾಯಿದ್ವಿ. ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ.
ಆಗ್ತಾ ಇದೆ. ಯಾಕೆಂದರೆ ಸಿನಿಮಾ ಆಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಹೌಸ್ಫುಲ್ ಶೋ ಇದೆ. ಜಾಗನೇ ಇರಲಿಲ್ಲ ಆ್ಯಕ್ಚುಲಿ ಕೂತ್ಕೊಳ್ಳಿಕ್ಕೆ, ಅಷ್ಟು ಹೌಸ್ಫುಲ್ ಶೋಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಪ್ರಿಯಾಂಕಾ ಮೇಡಮ್, ಪ್ರೊಡ್ಯೂಸರ್ಸ್ ಅವರಿಗೆ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ನಮ್ಮ ಸಿನಿಮಾ ನೀವು ಆ್ಯಕ್ಚುಲಿ ವಿನ್ ಮಾಡಬೇಕು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.